ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್. ಒಂದು ಬಾರಿ ಸಿಕ್ಕಿಬಿದ್ದ ಸುವರ್ಣ ನ್ಯೂಸ್ನ ಹೆಸರಲ್ಲಿದ್ದ, ಆದರೆ ಎರಡನೇ ಬಾರಿ ಕೂಡ ಅದೇ ಸುವರ್ಣ ನ್ಯೂಸ್ನ ಹೆಸರಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಸೊ ಪದೇ ಪದೇ ಯಾಕೆ ಈ ರೀತಿ ರೋಲ್ ಕಾಲ್ ಮಾಡ್ತಾ ಇದ್ರು ಕೂಡ ಪೊಲೀಸರು ಇದ್ರ ಮೇಲೆ ಹೆಚ್ಚಿನ ಆಕ್ಷನ್ ಅನ್ನು ತಗೊಳ್ತಾ ಇಲ್ಲ, ಯಾಕೆ ಬಿಟ್ಟು ಕಳಿಸಿದ್ರು, ಆತರ ಮೇಲೆ ತನಿಖೆ ಯಾಕೆ ನಡೆಸಲಿಲ್ಲ ಅನ್ನೋದಕ್ಕೆ ಪ್ರಶ್ನೆ ಉಳಿದಿದೆ. ಗುರುಪ್ರಸಾದ್, ಇದು ಒಂದು ರೀತಿಯಲ್ಲಿ ಸಿಲ್ಲಿ ಕೇಸ್ ಅಂತ ಹೇಳಿ ಕಾಟನ್ ಪೇಟೆ ಪೊಲೀಸರು ಅವನನ್ನು ಬಿಟ್ಟು ಕಳಿಸಿರುವಂಥದ್ದು. ಆದರೆ ಈ ರೀತಿಯಾಗಿ ತಿರ್ಗಾ ಪದೇ ಪದೇ ಈ ರೀತಿಯಾದಂತಹ ಒಂದು ಕೃತ್ಯ ನಡೆಸ್ತಾನೆ. ಇವತ್ತು ಕೂಡ ನಾಗರಬಾವಿಲಿ 4,000 ರೂಪಾಯಿಯನ್ನು ಒಂದು ಏನು ಕೇಳೋದಕ್ಕೆ ಬರ್ತಾನೆ. ಅಲ್ಲಿದ್ದಂತಹ ಸಾರ್ವಜನಿಕರು ಏನೋ ಕಳೆದ ಬಾರಿ ಈತ ಟಿ ವಿಯಲ್ಲಿ ಬಂದಿದ್ದ, ಈತ ಫೇಕ್ ರಿಪೋರ್ಟರ್ ಅಂತ ಗೊತ್ತಾದ ತಕ್ಷಣ ಅಲ್ಲಿದ್ದಂತಹ ಸಾರ್ವಜನಿಕರು ಈತನನ್ನು ಒಂದು ಥಳಿಸಿ ಒಂದು ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ಅದು ಒಪ್ಪಿಸಿರುವಂಥದ್ದು. ಈಗಾಗಲೇ ಈತನ ಹಿಂದೆ ಕಳೆದ 3 ವಾರದ ಹಿಂದೆಯಷ್ಟೇ ಮಂಜುನಾಥ, ಕಾಟನ್ ಪೇಟೆ ಬಳಿ ಇರುವಂತಹ ಮಂಜುನಾಥ್ ಪ್ಯಾರಡೈಸ್ ಅನ್ನುವಂತಹ ಹೋಟೆಲ್ನಲ್ಲಿ ಈತ ಹೋಗಿ ನಿಮ್ದೊಂದು ಸ್ಟಿಂಗ್ ಇದೆ, ನಿಮ್ದೊಂದು ಅಕ್ರಮಗಳಿದೆ ಒಳಗಡೆ, ಇದರಿಂದ ಕಾರಣದಿಂದಾಗಿ ನೀವು ಈ ರೀತಿಯಾಗಿ ಒಂದು ದುಡ್ಡನ್ನ ಕೊಡಬೇಕು, ಇಲ್ಲದಿದ್ದರೆ ಸುವರ್ಣ ಚಾನಲಲ್ಲಿ ನಿಮ್ಮನ್ನ ಏನು ಈ ಸ್ಟಿಂಗ್ ಏನಿದೆ ಇದನ್ನು ಪ್ರಸಾರ ಮಾಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಟ್ಟಿದ್ದ. ಅವರು ಕೂಡ 14,000 ರೂಪಾಯಿಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಆತನ ವಿಷಯ ಗೊತ್ತಾದ ಬಳಿಕ ಸುವರ್ಣ ನ್ಯೂಸ್ನ ಸಿಬ್ಬಂದಿಗಳು ಅಲ್ಲಿ ಹೋಗಿ ಆತನ ಒಂದು ಕೃತ್ಯವನ್ನು ಬಯಲುಗೆಳಿತು. ಆದರೆ ಅದಾದ ಬಳಿಕ ಕಾಟನ್ ಪೇಟೆಗೆ ಸ್ಟೇಷನ್ಗೆ ಒಪ್ಪಿಸಲಾಯಿತು. ಅಲ್ಲಿ ಕೂಡ ಆತ ಒಂದು ವರದಿಗಾರರು ಮತ್ತೆ ಏನು ಅಲ್ಲಿದ್ದಂತಹ ಹೋಟೆಲ್ ಸಿಬ್ಬಂದಿಗಳು ನನಗೆ ಹೀನಮಾನವಾಗಿ ಥಳಿಸಿದ್ದಾರೆ ಅನ್ನುವಂತಹ ಒಂದು ರಿಟರ್ನ್ ಕಂಪ್ಲೇಂಟ್ ಅಂತ ಕೊಡ್ತಾನೆ. ಅಲ್ಲೂ ಕೂಡ ಏನು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಅದಾದ ಬಳಿಕ ಆತನನ್ನ ಪಿಟ್ಟಿ ಕೇಸ್ ಅನ್ನೋ ಕಾರಣದಿಂದಾಗಿ ಈ ರೀತಿಯ ಒಂದು ಗಂಭೀರವಾಗಿ ತೆಗೆದುಕೊಳ್ಳದೆ ಆತನನ್ನು ಒಂದು ಬಿಟ್ಟು ಕಳಿಸಿದ್ರು. ಆದರೆ ಮತ್ತೆ ಈ ರೀತಿಯಾದಂತಹ ಒಂದು ಮತ್ತೆ ರೋಲ್ ಕಾಲ್ ಕೇಳೋದಕ್ಕೆ ಬಂದಿದ್ದಾನೆ. ಈ ಹಿಂದೆ 1,000 ರೂಪಾಯಿನ ಅದೇ ಹೋಟೆಲ್ನವರು ಕೊಟ್ಟು ಕಳಿಸಿದ್ರು. ಆದರೆ ಇಂದು ತಿರ್ಗಾ ಒಂದು ಪುನಃ ಅದೇ ಅಂಗಡಿಗೆ ಹೋಗಿ 4,000 ರೂಪಾಯಿಯನ್ನು ಬೇಡಿಕೆ ಇಡ್ತಾನೆ. ಇದರಿಂದಾಗಿ ಈ ರೀತಿಯಾದಂತಹ ಒಂದು ಪತ್ರಕರ್ತರು ಸೋಗಿನಲ್ಲಿ ಬರುವಂತಹ ರೋಲ್ ಕಾಲ್ ಮಾಡುವಂತಹ ಪತ್ರಕರ್ತರನ್ನು ಸಾರ್ವಜನಿಕರೇ ಗುರುತಿಸಬೇಕು. ಮತ್ತು ಯಾವುದೇ ರೀತಿಯಾದಂತಹ ಪತ್ರಕರ್ತರು ಒಂದು ಹಣವನ್ನು ಕೇಳದೆ ಡಿಮ್ಯಾಂಡ್ ಮಾಡಿದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಕೊಡಬಾರ್ದು. ಮತ್ತು ಅವ್ರನ್ನ ತಕ್ಷಣದ ಹತ್ತಿರದ ಒಂದು ಪೊಲೀಸ್ ಠಾಣೆಗೆ ಒಂದು ಒಪ್ಪಿಸಬೇಕಾಗುತ್ತೆ. ಈ ರೀತಿಯಾಗಿ ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಗುರುಪ್ರಸಾದ್, ಅಭಿಷೇಕ್, ಈತ ಹಣ ಕೇಳಿದ್ದಾನೆ, ಓಕೆ, ಅದನ್ನ ಪೊಲೀಸ್ನವರು ಪರಿಗಣಿಸಿದ್ದಾರೆ. ಆದರೆ ಬೇರೆ ಇನ್ನೇನಾದ್ರೂ ಕೃತ್ಯಗಳಲ್ಲಿ ಭಾಗಿಯಾಗಿದ್ರೆ ಅದು ಕೆಟ್ಟ ಹೆಸರು ಬರೋದು ಕೂಡ ಒಂದು ಮಾಧ್ಯಮಕ್ಕೆ. ಆದ್ರೆ ಪೊಲೀಸ್ನವರು ಇಷ್ಟು ಸರಳವಾಗಿ ಹೇಗೆ ಬಿಟ್ಟು ಕಳಿಸಿದ್ರು? ಯಾಕಂದ್ರೆ ಕಳೆದ ಏಪ್ರಿಲ್ 10ನೇ ತಾರೀಕು ಅಷ್ಟೇ ನಡೆದಿದೆ. ಒಂದು ಮಾಧ್ಯಮದ ಹೆಸರನ್ನು ಕೂಡ ಹೇಳಿದ್ದಾನೆ. ಹಾಗೆ ಜನರಿಗೆ ತೊಂದರೆ ಕೊಡುವಂತ ಕೆಲಸ ಕೂಡ ಮಾಡಿದ್ರೆ ಅದಕ್ಕೆ ಯಾರು ನೇರವಾಗಿ ಹೊಣೆ ಆಗ್ತಾ ಇದ್ರು ಅಂತ. ಖಂಡಿತ ಗುರುಪ್ರಸಾದ್, ಈ ವಿಷಯ ಒಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ವಿಷಯ ಹೋಗಿದೆ. ಆದರೂ ಕೂಡ ಕಾಟನ್ ಪೇಟೆ ಪೊಲೀಸರು ಅವನನ್ನು ಒಂದು ಪಿಟ್ಟಿ ಕೇಸಲ್ಲಿ ಹಾಕಿ ಬಿಟ್ಟು ಕಳಿಸಿರುವಂಥದ್ದು. ಆತನ ಹಿನ್ನೆಲೆ ಏನು, ಆತನ ಪೂರ್ವಾಪರ ಏನು ಕೂಡ ತಿಳಿಯದೆ ಆತನನ್ನು ಆರಾಮಾಗಿ ಒಂದು 3 ವಾರದ ಹಿಂದೆ ಅಷ್ಟೇ ಆತ ಅರೆಸ್ಟ್ ಆಗಿದ್ದ. ಇಷ್ಟೊತ್ತಿಗಾಗಲೇ ಆತ ರಿಲೀಸ್ ಆಗಿ ಬೇರೆ ಕಡೆ ಒಂದು ರೋಲ್ ಕಾಲ್ ಹೋಗ್ತಾನೆ. ಅಂದರೆ ಪೊಲೀಸರು ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಅನ್ನುವಂತಹ ಒಂದು ವ್ಯವಸ್ಥೆ ಗೊತ್ತಾಗ್ತಾ ಇದೆ. ಪೊಲೀಸರು ಇವನನ್ನು ತೀವ್ರವಾಗಿ ಪರಿಗಣಿಸದೇ ಇದ್ದಲ್ಲಿ ಈತ ಈ ರೀತಿಯಾದಂತಹ ಕೃತ್ಯವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. 3 ವಾರದ ಅಷ್ಟೇನು ಸಾರ್ವಜನಿಕರು ಅಷ್ಟೆಲ್ಲ ಹೊಡೆದರೂ ಕೂಡ ಇವತ್ತು ಅಷ್ಟೇ ಯೂನಿವರ್ಸಿಟಿಲಿ ನಾಗರಬಾವಿಲಿ ಅವನಿಗೆ ಒಂದು ಸಾರ್ವಜನಿಕರು ಥಳಿಸಿ ಒಂದು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದಾರೆ. ಅದಾದ ಬಳಿಕ ಪೊಲೀಸ್ ಸ್ಟೇಷನಲ್ಲಿ ಒಂದಷ್ಟು ಎನ್ಕ್ವೈರಿ ನಡೀತೆ. ಅವನ ಆಮೇಲೆ ಬಿಟ್ಟು ಕಳಿಸ್ತಾರೆ. ಅದಾದ ಬಳಿಕ ಅವನ ಕೆಲಸವನ್ನ ಪುನಃ ಮತ್ತೆ ಅವನೇ ಮಾಡ್ತಾ ಇರ್ತಾನೆ. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯಿಂದಾಗಿ ಮಾಧ್ಯಮಗಳಿಗೆ ಕೆಟ್ಟ ಹೆಸರು ಅಂತಾನೆ ಹೇಳ್ಬೋದು. ಇದು ನಮಗೆ ಸಂಬಂಧಪಟ್ಟಂತಹ ಮಾಧ್ಯಮ ಅಂತಲ್ಲ, ಎಲ್ಲ ಕಡೆ ಕೂಡ ನಡೀತಾ ಇದೆ. ಈ ರೀತಿಯಾದಂತಹ ಒಂದು ಮಂಜು ಏನಿದ್ದಾನೆ, ಅಭಿಷೇಕ್, ಮಂಜುನಾಥ್ ಹತ್ರ ಮಾಧ್ಯಮಕ್ಕೆ ಸಂಬಂಧಪಟ್ಟ ಏನ್ ಪ್ರೂಫ್ ಇದೆ? ನಾನೊಬ್ಬ ಮಾಧ್ಯಮದ ಪ್ರತಿನಿಧಿ ಅಂತ ಹೇಳ್ಕೊಳ್ಳೋದಕ್ಕೆ ಆತನಲ್ಲಿ ಏನ್ ಐಡಿ ಕಾರ್ಡ್ ಇದೆಯಾ, ಏನ್ ಪ್ರೂಫ್ ಇದೆ? ಹೇಗೆ ಅವನು ಜನರನ್ನ ಮರಳು ಮಾಡ್ತಾ ಇದ್ದ, ನಾನು ಮಾಧ್ಯಮದವನು ಅಂತ ಹೇಗೆ ಅವನ ನಂಬಿಸ್ತಾ ಇದ್ದ ಅಂತ? ಗುರುಪ್ರಸಾದ್, ಈ ರೀತಿಯಾದಂಥ ಒಂದು ಇವ್ರದೆಲ್ಲ ಒಂದು ತಂಡನೇ ಇದೆ. ಈತನ ಬಳಿ ಇಲ್ಲ ಇನ್ನೊಬ್ಬ ಸುರೇಶ್ ಅಂತ ಇರ್ತಾನೆ, ಅವನ ಹತ್ರ ಕೂಡ ಸುವರ್ಣ ನ್ಯೂಸ್ನ ಒಂದು ಫೇಕ್ ಐಡಿ ಕಾರ್ಡ್ ಇದ್ದಿರುವಂಥದ್ದು. ಈಗಾಗಲೇ ಈತನ ಒಂದು ಅಗ್ರಹಾರ ದಾಸರಹಳ್ಳಿಯಲ್ಲಿ ಈತನ ಒಂದು ಆಫೀಸ್ ಇರುತ್ತೆ. 24x7 ಅನ್ನುವಂತಹ ಒಂದು ನೇಮ್ ಬೋರ್ಡ್ ಹಾಕೊಂಡು ಅಲ್ಲೊಂದು ಆಫೀಸ್ ಕೂಡ ನಡೆಸ್ತಾ ಇದ್ದಾನೆ. ಮತ್ತೆ ಒಂದು ಯಾವುದೋ ಒಂದು ಪೇಪರ್ ಕೂಡ ನಡೆಸ್ತಾ ಇದ್ದಾನೆ. ಈ ಕಳೆದ ಬಾರಿ ಈ ರೀತಿಯಾದಂತಹ ಒಂದು ಸಾಕ್ಷಿಗಳು ಮತ್ತೆ ಪುರಾವೆಗಳು ಸಿಕ್ಕಿತ್ತು. ಇದೆಲ್ಲವನ್ನು ಸಾಕ್ಷಿಗಳು ಪುರಾವೆಗಳು
ಇದ್ದಿದ್ರು ಕೂಡ ಪೊಲೀಸರು ಕ್ರಮ ಕೈಗೊಂಡಿಲ್ಲ. ಇನ್ನೊಂದೇನಂದ್ರೆ ಇವ್ರದ್ದು ಇದು ಒಂದೇ ದಂಧೆ ಅಂತ ಅಲ್ಲ, GT ವ್ಯವಹಾರದಲ್ಲೂ ಕೂಡ ಇವರು ಕೈ ಜೋಡಿಸ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಆತನೇ ಸ್ವತಃ ಒಂದು ಬಾಯಿ ಬಿಟ್ಟಿರುವಂಥದ್ದು. GT ವ್ಯವಹಾರದಲ್ಲಿ ಈ ರೀತಿ ಅವರು ಹಣವನ್ನು ಕೊಡ್ತಾರೆ, ಇಲ್ದಿದ್ರೆ ನಾನು ಹೆದರಿಸಿದ್ದೀನಿ ಅನ್ನುವಂತಹ ಒಂದು ಮಾತುಗಳು ಕೂಡ ಅಂದಿನ ದಿನ ಹೇಳಿದ್ದ. ಅಷ್ಟೆಲ್ಲವೂ ಆದ್ರೂ ಕೂಡ ಇಂದು ಪೊಲೀಸರು ಕೂಡ ಒಂದಷ್ಟು ವರ್ಕ್ಗಳು ಕೂಡ ಮಾಡಿದ್ರು. ಆದ್ರೆ ಪುನಃ ಈ ರೀತಿಯಾದಂತಹ ಆತ ಕೃತ್ಯ ಮಾಡ್ತಾನೆ ಇದ್ದಾನೆ. ಆದ್ರೆ ಇವನ ವಿರುದ್ಧ ಒಂದು ಕಠಿಣವಾದಂತಹ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹದ್ದು ಸುವರ್ಣ ನ್ಯೂಸ್ನ ಒಂದು ವಿನಂತಿಯಾಗಿದೆ. ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ